ಮಕ್ಕಳ ಈಗ ಹೆಡ್ಡಿಂಗ್ ಹಾಕ್ಕೊಳ್ಳಿ, ಇನ್ವರ್ಸ್ ಕೊಸೈನ್ ಫಂಕ್ಷನ್. ಇನ್ವರ್ಸ್ ಕೊಸೈನ್ ಫಂಕ್ಷನ್, ಇನ್ವರ್ಸ್ ಕೊಸೈನ್ ಫಂಕ್ಷನ್. ಇನ್ವರ್ಸ್ ಕೊಸೈನ್ ಫಂಕ್ಷನ್ ಅಂದಾಗ ಒಂದು ಪಾಯಿಂಟ್ ಲಾಸ್ಟ್ ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ರಿ, ಸೈನ್ ಮೈನಸ್ ತೀಟಾ ಮೈನಸ್ ಸೈನ್ ತೀಟಾ ಅಂತ. ಆದರೆ ಕಾಸ್ ಮೈನಸ್ ತೀಟಾ ಈಸ್ ಕಾಸ್ ತೀಟಾ, ಗೊತ್ತಲ್ವಾ? 360 ಮೈನಸ್ ಅಂತ. ಓ, ಹಾಗಿದ್ಮೇಲೆ ಚೇಂಜ್ ಆಗಿಬಿಡುತ್ತೆ ಸರ್. ನಾವೇನಾದ್ರು ಒಂದು ಪಕ್ಷ ಡೊಮೈನು ರೇಂಜು ರಿಸ್ಟ್ರಿಕ್ಷನ್ ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಕೊಸೈನ್ ಫಂಕ್ಷನ್ ಸಿಕ್ಕಲ್ಲ. ಸೈನ್ ಥರನೇ ನಾನು ಹೋಗ್ತೀನಿ ಸಾರ್ ಅಂತ ಏನಾದರೂ ನೀನು ಹೀಗೆ ಬರ್ಕೊಂಡು, ಇದು ತಪ್ಪು ಬರಿತಾ ಇರೋದು ನಾನು, ಇದನ್ನು ಕಾಸ್ ಫಂಕ್ಷನ್ ಅಂತ ಅಂದ್ಕೊಂಡು ಇದು 0 ಇದು 0 ಅಂತ ಹಾಕ್ಬಿಟ್ರೆ, ಆಮೇಲೆ ಇಲ್ಲಿ ಇರಲಿ, ಇದು ರೇಂಜನ್ನು ಬರ್ಕೊಳ್ಳೋಣ. 0 ಡಿಗ್ರಿ, ಆಮೇಲೆ 30 ಡಿಗ್ರಿ ಸಾಕು, ಒಂದೆರಡು ಬರೆದ್ರೆ ಸಾಕು. 30 ಡಿಗ್ರಿ, ಆಮೇಲೆ 45 ಡಿಗ್ರಿ, ಇಲ್ಲಿ -30 ಡಿಗ್ರಿ, -45 ಡಿಗ್ರಿ, ಈ ರೀತಿ ತೆಗೆದುಕೊಂಡೆ ಅಂತ ಇಟ್ಕೊ. ಆಗ ಕಾಸ್ 0ಗೇನಪ್ಪ 1, ಕರೆಕ್ಟ್. ಕಾಸ್ 30 ಏನಪ್ಪ √3/2. ಕಾಸ್ 45 ಏನಪ್ಪ 1/√2. ಎಸ್. ಈಗ ಕಾಸ್ -30 ಏನು ಅಂದರೆ ಅದು ಕಾಸ್ 30ನೇ. ಕಾಸ್ ಆಫ್ -30 ಅಂದರೆ ಮಕ್ಕಳ, ಕಾಸ್ ಆಫ್ -30 ಅಂದರೆ ಕಾಸ್ 30ನೇ. ಹಾಗಿದ ಮೇಲೆ ಇದು ಇದಕ್ಕೆ ಹೋಯಿತು, ಇದು ಇದಕ್ಕೆ ಹೋಯಿತು, ಇದು ಇದಕ್ಕೆ ಹೋಯಿತು, ಇದು ಇದಕ್ಕೆ ಬಂದ್ಬಿಡ್ತು, ಹಾಳಾಗೋಯ್ತು. ಇದು ಇದಕ್ಕೆ ಬಂದ್ಬಿಡ್ತು, ಹೊಟ್ಟೋಯ್ತು. ಆಗಿದ ಮೇಲೆ ಇದು ಬೈಜೆಕ್ಟಿವ್ ಫಂಕ್ಷನ್ ಆಗೋದಿಲ್ಲ ಅಂತ ತೀರ್ಮಾನ ಆಗೋಯ್ತು. ಆದರೆ ನಾವು ರಿಸ್ಟ್ರಿಕ್ಷನ್ ಮಾಡಿಕೊಂಡ್ರೆ ಡೆಫಿನೆಟ್ಟಾಗಿ ಆಗುತ್ತೆ. ಆ ರಿಸ್ಟ್ರಿಕ್ಷನ್ ಯಾವುದು ಅಂದರೆ 0 to π ಮಕ್ಕಳ. ಆಹಾ, 0 to πಗೆ ರಿಸ್ಟ್ರಿಕ್ಷನ್ ಮಾಡಿಕೊಂಡ್ರೆ ಆಗ ಕಾಸ್ ಫಂಕ್ಷನ್ನು ಡೆಫಿನೆಟ್ಟಾಗಿ ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ. ಚೆಕ್ ಮಾಡೋಣ. ಈಗ ಅದನ್ನು ಚೆಕ್ ಮಾಡೋಣ. ಹೇಗೆ ಅಂತಂದರೆ ವೆನ್ ಡಯಾಗ್ರಾಮಲ್ಲೇ ಚೆಕ್ ಮಾಡೋದು ಸುಲಭವಾದ ಮೆಥಡ್. A to B, 0 to π 0, ಆಮೇಲೆ 0 ಆದಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಹೈಯರ್ 30 ಡಿಗ್ರಿ, ಆಮೇಲೆ 45 ಡಿಗ್ರಿ, ಆಮೇಲೆ 60 ಡಿಗ್ರಿ, 60 ಡಿಗ್ರಿ ಆದಮೇಲೆ 90 ಡಿಗ್ರಿ, 90 ಡಿಗ್ರಿ ಆದಮೇಲೆ 180 ಡಿಗ್ರಿ. ಇಷ್ಟೇ. ಕಾಸ್ 0 1, ಕಾಸ್ 30 √3/2, ಕಾಸ್ 45 1/√2, ಕಾಸ್ 60 √1/2, ಕಾಸ್ 90 0, ಕಾಸ್ 180, ಕಾಸ್ 180, ಕಾಸ್ 90 0, ಕಾಸ್ 180. ಅಗೈನ್ 0ನೇ ಆಗಿಬಿಡುತ್ತೆ ಮಕ್ಕಳ. ಹಾಗಾಗಿ ನಾವು ಕಾಸ್ 180 ಡಿಗ್ರಿ, ಕಾಸ್ 180 ಡಿಗ್ರಿ ಏನು ಬರುತ್ತೆ ನೋಡು. ಕಾಸ್ 180 ಡಿಗ್ರಿ ಅಂದಾಗ ಕಾಸ್ 180 ಡಿಗ್ರಿ -0, ಕಾಸ್ 180 -0 ಅಂದರೆ ಸೆಕೆಂಡ್ ಕ್ವಾಡ್ರೆಂಟು ಸೈನು ಪಾಸಿಟಿವು, ಕಾಸು ನೆಗೆಟಿವು. ಕಾಸಿದ್ದು ಸೈನ್ ಆಗತ್ತೆ, ಕಾಸಿದ್ದು ಕಾಸೇ ಆಗತ್ತೆ. ಕಾಸ್ ಮೈನಸ್ ಆಗಿರುತ್ತೆ 1 -1, ಕರೆಕ್ಟ್. ಎಸ್, -1 ಹೀಗೆ ಹಾಕಬೇಕಾಗತ್ತೆ. ಕರೆಕ್ಟ್, ಹೀಗೆ ಹಾಕಬೇಕಾಗತ್ತೆ. ಅಲೀಡ್ ಆ್ಯಂಗಲ್ ಚೆಕ್ ಮಾಡ್ಕೊಳ್ಳೋದು. ಇಷ್ಟೇ ಇದ್ದ ಕಂಡೀಷನ್. ಇನ್ನು ಮುಂದಕ್ಕೆ ಹೋಯ್ತಾ ಹಾಳಾಗೋಯ್ತು.
180ಗಿಂತ ಮುಂದಕ್ಕೆ ನೀನು ಏನೇ ಹೋಯಿತು ಅಂದರೆ ಮತ್ತೆ ವಾಪಸ್ ರಿಪೀಟ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ, ಪೀರಿಯಾಡಿಕ್ ಫಂಕ್ಷನ್ ಆಗಿಬಿಡುತ್ತೆ. ಗೆ ಕಾಸ್ 180 ಆಗಲ್ಲ. ಈಗಿನ ಚೆಕ್ ಮಾಡಿದ್ರಲ್ಲ, 180 - 0 ಅಂತ ಬರ್ಕೊಂಬಿಟ್ರಿ. 180ನ 180 - 0 ಅಂತ ಬರ್ಕೊಂಡ್ರಿ. ಆಗ ಕಾಸು ನೆಗೆಟಿವು ಅಂತಂದ್ರಿ, ಮೈನಸ್ ನೋ ಚೇಂಜ್ ಅಂದ್ರಿ, ಕಾಸ್ 0 ಮೈನಸ್ ಕಾಸ್ 0ನ -1 ಅಂತ ಬಂತು. ಅಲ್ಲಿಗೆ ವಾಟ್ ಈಸ್ ಕಾಸ್ 0? 1. ಅಲ್ಲಿಗೆ 0, 1. ಇದು √3/2, ಇದು 1/√2, ಇದು 1/2. ಕಾಸ್ 90 0, ಕಾಸ್ 180 -1. ಮುಂದಕ್ಕೆ ಹೋಗಂಗಿಲ್ಲ. ಅಲ್ಲಿಗೆ ನೀನು ಕಾಸ್ ಇನ್ವರ್ಸ್ ಫಂಕ್ಷನ್ ಒಳಗಡೆ, ಕಾಸ್ ಫಂಕ್ಷನ್ ಒಳಗಡೆ ಏನೇನಿದೆ? 0, 1, π/2, √3/2 ಈ ಥರ ಬರಿಬೋದು ಮಕ್ಕಳ. ಹೀಗೆ ಆರ್ಡರ್ ಪೇರಲ್ಲಿ ಬರೆಯೋದು. ಬಟ್ ಇಷ್ಟೊಂದು ಪಜಿತಿ ಬರ್ಸಲ್ಲ ನಾನು, ಅದಕ್ಕೋಸ್ಕರ ಬರ್ಕೋಬೇಡಿ, ಸುಮ್ಮನೆ ನೋಡಿ. π/4, 1/√2, ಹಾಗೆಯೇ π/6, 1/2, ಆಮೇಲೆ π/2, 0, ಆಮೇಲೆ π, -1. ಆಗ ಇದು ಬೈಜೆಕ್ಟಿವ್ ಆಗತ್ತೆ. ಬೈಜೆಕ್ಟಿವ್ ಆಯಿತು. ಆಗ ಡೊಮೈನ್ ರೇಂಜ್ ಏನಾಯಿತು? 0 ಮತ್ತು π ನಡುವೆ ಬಂತು. ರೇಂಜ್ ಏನಾಯಿತು? 1, -1, -1, 1 ಅನ್ಸಗೆ -1, 1 ನಡುವೆ ಬಂತು. ಅಲ್ಲಿಗೆ ಕಾಸ್ ಫಂಕ್ಷನ್ನು ಎಕ್ಸಿಸ್ಟ್ ಆಗೋದು ಈ ಕೇಸಲ್ಲಿ. ಕಾಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ, ಬೈಜೆಕ್ಟಿವ್ ಆಗುತ್ತೆ, ಹಾಗಾಗಿ ಕಾಸ್ ಇನ್ವರ್ಸು ಎಕ್ಸಿಸ್ಟ್ ಆಗುತ್ತೆ ಅನ್ನೋ ಅರ್ಥನ ನಾವು ತಗೋಬಹುದು. ಎಸ್, ಈಗ ವಿದ್ಯಾಶಂಕರ್ ಬರ್ಸ್ತಾರೆ, ಬರ್ಕೊಳ್ಳಿ. ಇದರಲ್ಲಿ ಫಸ್ಟ್ ಕಾಸ್ ಫಂಕ್ಷನ್ ಬಗ್ಗೆ ಮಾತಾಡಿ, ಕಾಸ್ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಅಂತ ಹೇಳಿ ಆಮೇಲೆ ಇದಕ್ಕೆ ಬರ್ತೇನೆ. ವಿ ನೋ ಅಂತ ಬರೆದ್ಬಿಡೋದು. ಆನ್ ದ ಇಂಟರ್ವಲ್, ಯಾವ ಇಂಟರ್ವಲ್ಲು? 0 < x < π ಡೊಮೈನಲ್ಲಿ. ಈಗ ತಾನೇ ನೋಡಿದಿರಿ. ದ ಫಂಕ್ಷನ್ ಯಾವುದು? y cos x ಅಥವಾ cos x y, ಏನಾರ ಬರೀಬೋದು. ಟೇಕ್ಸ್ ಆಲ್ ವ್ಯಾಲ್ಯೂಸ್ ಬಿಟ್ವೀನ್ -1 and 1, ಅಂದರೆ -1 < y ಆ ಥರ ಬರಿಬಹುದು ಬೇಕಿರೆ. ಇದನ್ನು ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್ ಅಂತ ಬರೆಯೋ ಬದಲು ಟೇಕ್ಸ್ ಆಲ್ ವ್ಯಾಲ್ಯೂಸ್ ಬಿಟ್ವೀನ್ -1 < ಅಂತ ಬರಿಬೋದು. ಎಸ್, -1 < y < 1 ಈ ಥರ ಬರಿಬೋದು. Therefore, cosine function is bijective. ಯಾವಾಗ bijective? cosine function is bijective in domain ಏನಾಗಿರಬೇಕು? 0 < x < π ಆಗಿರಬೇಕು. ಆ್ಯಂಡ್ ರೇಂಜ್ ಏನಾಗಿರಬೇಕು? -1 < y < 1 ಆಗಿರಬೇಕು. ಈ ಕಂಡೀಷನಲ್ಲಿ ಮಾತ್ರ ಓಕೆನಾ? ಎಸ್. ಈಗ ಈ ಕೊಸೈನ್ ಫಂಕ್ಷನ್ನ ನಾವು
ವೆನ್ ಡಯಾಗ್ರಾಮಲ್ಲಿ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ಮಾಡಿ ತೋರಿಸ್ತೀವಿ. ಎಸ್, ಇಲ್ಲಿ ಎ ಟು ಬಿ, ಎಫ್ ಅಂತ ಬರೆಯಲ್ಲ, ಕಾಸ್ ಫಂಕ್ಷನ್ ಅಂತ ಬರೀತೀವಿ. 0, 30, 45, 60, 90, 180, 1 √3/2, 1/√2, ಹಾಗೆ 1/2, 0, -1, cos 0, 1, ಎಸ್, ಅಲ್ಲಿಗೆ ಹೀಗೆ ಹೋಯಿತು. ಇಲ್ಲಿ ಕಾಸ್ ಫಂಕ್ಷನ್ ಈಸ್ ಬೈಜೆಕ್ಟಿವ್. ನೋಡಿದರೆ ಗೊತ್ತಾಗ್ತಾ ಇದೆ, ಯಾಕೆಂದರೆ ಒಂದೊಂದಕ್ಕೆ ಹೋಗ್ತಾ ಇದೆ. ಕಾಸ್ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಅಂತ ಬರೆದ್ವಿ. ಆಗ ಕಾಸ್ ಆಫ್ ಎಕ್ಸ್ ಅಂತಂದರೆ ಕಾಸ್ ಆಫ್ ದಿಸ್ ಅಂಥೇಳಿ, ಇಟ್ ಈಸ್ ಎ ರಿಯಲ್ ನಂಬರ್ ಬಿಟ್ವೀನ್ -1 and 1 ಆಗಿರುತ್ತೆ. ಎಕ್ಸು 0 ಅಂದ ಪೈ ಅಲ್ವಾ. ಸೊ ಅಲ್ಲಿಗೆ ಇಟ್ ಈಸ್ ಎ ಬೈಜೆಕ್ಟಿವ್ ಫಂಕ್ಷನ್ ಇನ್ ಡೊಮೈನ್ ಏನಾಗಿರಬೇಕು? 0 ≤ x ≤ ಪೈ ಆಗಿರಬೇಕು. ರೇಂಜ್ ಏನಾಗಿರಬೇಕು? -1 ≤ y ≤ 1 ಇದಾಗಿರಬೇಕು. ಇದು ದೆನ್ ಇದ್ರ ಗ್ರಾಫ್ ಹಾಕೋದು ಹೇಗೆ? ಸೇಮ್ ಟೈಪ್. ಸೈನ್ ಫಂಕ್ಷನ್ಗೇನು ಗ್ರಾಫ್ ಹಾಕಿದ್ವಿ, ಕಾಸ್ ಫಂಕ್ಷನ್ಗೂ ಹಾಗೆ ಗ್ರಾಫ್ ಹಾಕಲ್ತೀವಿ. ಎಕ್ಸ್ ಆ್ಯಕ್ಸಿಸಲ್ಲಿ ನಾವು 0 ಇಲ್ಲಿಂದ 0 ಇಂದ ಪೈ ಇಲ್ಲಿ ತನಕ, 0 ಇಂದ ಪೈ ತನಕ, 0 ಇಂದ ಪೈ ತನಕ ತೆಗೆದುಕೊಳ್ತೀವಿ. ಎಕ್ಸ್ ಆ್ಯಕ್ಸಿಸ್ ಮೇಲೆ ನಾವು ಮಾರ್ಕ್ ಮಾಡ್ಕೊಳ್ಳೋದು ಈ ರೀತಿ. ಆಮೇಲೆ ವೈ ಆ್ಯಕ್ಸಿಸಲ್ಲಿ ಇಲ್ಲಿಂದ ತಗೊಳ್ತೀವಿ +1, ಎಸ್, -1 ಹೀಗೆ. ಈಗ ಗ್ರಾಫ್ ಹಾಕಲ್ತಬ್ಬ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಹೇಗೆ ಗ್ರಾಫ್ ಹಾಕ್ತೀಯಾ ಅಂತ ಹೇಳಿ. ಸರ್ ಇಲ್ಲಿ ಪೈ ಮಧ್ಯದಲ್ಲಿ π/2 ತಗೊಳ್ಳೋಣ. 0 ಬಂದ್ಬಿಡುತ್ತಲ್ಲ, ಅದಕ್ಕೋಸ್ಕರ π/2 ಮಧ್ಯದಲ್ಲಿ ತಗೊಳ್ಳೋದು ಒಳ್ಳೆಯದು. ಎಸ್. ಇವಾಗ ಹೇಗೆ ಬರುತ್ತೆ ಸರ್ ಗ್ರಾಫು? cos 0 ಏನಪ್ಪ? 1, cos 0 1 ಇಲ್ಲಿದೆ. ಅಲ್ಲಿಂದ ನೆಕ್ಸ್ಟು π/2ಗೆ ಬಂದಿರುತ್ತಪ್ಪ 0. ಹಂಗಿದ ಮೇಲೆ ಹೀಗೆ ತಗೋಬೇಕು, ಹೀಗೆ ತಗೋಬೇಕು. ಆಮೇಲೆ ಸರ್ ಇದನ್ನು ಈ ಕಡೆ ಇಲ್ಲಿ ಬರ್ಕೊಂಡಿರ್ತೀನಿ. ಎಸ್, ಇದನ್ನು ಇಲ್ಲಿ ಬರೀತೀನಿ. ಎಸ್, ಅಲ್ಲಿ ಬರೆದಾದ್ಮೇಲೆ ಪೈ ಏನಾಯ್ತಪ್ಪ? -1 ಆಯಿತು. ಹಾಗಾಗಿ ಹೀಗೆ ಬಂತು. ಕರೆಕ್ಟ್. ಇದು ಏನು? 0, ಎಕ್ಸ್ ಆ್ಯಕ್ಸಿಸ್ ಮೇಲೆ 0 ಕರೆಕ್ಟ್, ವೈ ಆ್ಯಕ್ಸಿಸ್ ಮೇಲೆ +1. ಹೌದು, cos 0 +1 ಅಂತ. ಇಲ್ಲೇನಾಯಿತು? cos 90 0, ಎಕ್ಸ್ ಆ್ಯಕ್ಸಿಸ್ ಮೇಲೆ π/2, -0. ಇದು ಪೈ, -1 ಈ ಥರ ಬರ್ಕೊಳ್ತೀಯಲ್ಲನಪ್ಪ. ದಿಸ್ ಈಸ್ ಎ ಕಾಸ್ ಕರ್ವ್ ಬರೋದು ಹಾಗೆ. ಅಲ್ಲಿಗೆ ಇದೇನಾಯಿತು? cos x = y ಅಂತ. cos is a function, x is a domain, y is a range. Domain on x axis, range on y axis. ಆಗ ಇಲ್ಲಿ ಕಂಡೀಷನ್ ಏನು? ಅದೇ -1 ≤ y <= 1, ಇದು 0 <= x <= π. ಡೊಮೈನು, ರೇಂಜು, ಹೀಗೆ ಡೊಮೈನ್ ಆ್ಯಂಡ್ ರೇಂಜ್. ಯಾವುದು? ಎಕ್ಸ್ ಈಸ್ ಡೊಮೈನ್, ದಿಸ್ ಈಸ್ ರೇಂಜ್. ಡೊಮೈನ್ ಯಾವಾಗಲೂ ಮೊದಲನೇದು. ಹಾಗಾಗಿ ನಾವು ಇದನ್ನು ಈ ಥರನೂ ಬರಿತೀವಿ.
ಡೊಮೈನ್ ಅಂತ ಬರೆದು 0 to π ರೇಂಜ್ -1 to 1 ಎಲ್ಲ ಇನ್ಕ್ಲೂಡ್ ಆಗಿದೆ ಅನ್ನೋದಕ್ಕೆ. ಕ್ಲೋಸ್ಡ್, ಎರಡು ಕ್ಲೋಸ್ಡ್. ಓಕೆನಾ? ಬರ್ಕೊಂಡ್ರೆ ಗ್ರಾಫ್ ಬರ್ಕೊಳ್ಳಿ. ಕಾಸ್ ಗ್ರಾಫ್ ಹಾಕಿಸಿರೋದು. ಓಕೆ, ಈಗ ಕಾಸ್ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ. ಇವಾಗ ನಾವು ಇದನ್ನೇ ಉಲ್ಟಾ ಬರೆಯೋದು ಮಕ್ಕಳ. ಈಗ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದಾಯ್ತಲ್ಲ. ಕಾಸ್ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಅಂತಂತ ಅಂದಮೇಲೆ ಕಾಸ್ ಇನ್ವರ್ಸ್ ಎಕ್ಸಿಸ್ಟ್ ಆಯಿತು ಅಂತ ಅರ್ಥ. ಈಗ ವಿದ್ಯಾಶಂಕರ್ ಏನು ಮಾಡ್ತಾರೆ, ಡೊಮೈನ್ನ ರೇಂಜ್ ಮಾಡ್ತಾರೆ, ರೇಂಜನ್ನ ಡೊಮೈನ್ ಮಾಡ್ತಾರೆ. ಈಗ ಇಲ್ಲಿ ಹೀಗೆ ಬರೀತಾರೆ, ಇಲ್ಲಿ ಹೀಗೆ ಬರೀತಾರೆ, ಇಲ್ಲಿ ಫಂಕ್ಷನ್ನ ಕಾಸ್ ಇನ್ವರ್ಸ್ ಅಂತ ಬರೀತಾರೆ. ಇನ್ವರ್ಸ್ ಅಂತ ಬರೆಯೋದಕ್ಕೆ ಸಿಂಬಲ್ ಇದು ಕಾಸ್ ಇನ್ವರ್ಸ್. ಕಾಸ್ ಇನ್ವರ್ಸ್ ಅಂತ ಬರೆಯೋದು ಈ ರೀತಿ ಬರೀತಾರೆ. ಬರೆದಾದ್ಮೇಲೆ ಈಗ ಡೊಮೈನು ರೇಂಜು ಇಂಟ್ರ್ಚೇಂಜ್ ಆಗಿಬಿಡುತ್ತಲ್ಲ. ಎಸ್, 0, 30, 45, 60, 90, 180. ಕಾಸ್ 0 1, ಕಾಸ್ 30 √3/2, ಕಾಸ್ 45 1/√2, ಕಾಸ್ 60 ಹಾಫ್, ಕಾಸ್ 90 0, ಕಾಸ್ 180 -1. ಈಗ ಇಲ್ಲಿಂದ ಅಲ್ಲಿಗೆ ಹೋಯಿತು ಅಂತ ಅರ್ಥ ಅಷ್ಟೆ. ಹೀಗೆ ಎಸ್. ಸೊ ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ. ಇಲ್ಲಿ ಡೊಮೈನ್ ಯಾವುದು? ಇಂಟರ್ವಲ್ಲಲ್ಲೇ ಬರೀರಿ ಅಥವಾ ಲೆಸ್ > ಅನ್ನೋದ್ರಲ್ಲಿ ಬರೀರಿ, ನಿಮ್ಮ ಇಷ್ಟ. ಡೊಮೈನ್ ಅಂತಂದರೆ ಇದು -1 ಲೆಸ್ > x ಲೆಸ್ > 1. ಇದನ್ನೇ ಬ್ರ್ಯಾಕೆಟಲ್ಲಿ -1 1 ಅಂತ ಬರಿತೀವಿ. ರೇಂಜ್ ಇನ್ವರ್ಸ್ ಫಂಕ್ಷನ್ ಇಲ್ಲಿ ರೇಂಜ್ ಯಾವುದು? 0 ಲೆಸ್ > y ಲೆಸ್ > π ಅಂತ. ಅಂದರೆ ಇದನ್ನು 0π ಅಂತ ಬರ್ಕೊಳ್ತೀವಿ. ದಿಸ್ ಈಸ್ ಅಬೌಟ್ ಕಾಸ್ ಇನ್ವರ್ಸ್. ಗ್ರಾಫ್ ಹೆಂಗೆ ಬರುತ್ತೆ ಸರ್ ಕಾಸ್ ಇನ್ವರ್ಸ್ದು? ಕಾಸ್ ಇನ್ವರ್ಸ್ದು ಗ್ರಾಫ್ ಅಂತಂದ್ರೆ ಏನಿಲ್ಲ, ಡೊಮೈನು ರೇಂಜು ಇಂಟರ್ಚೇಂಜ್ ಮಾಡ್ಕೊಂಡು ಬರೆಯೋದು. ಎಸ್, ಡೊಮೈನ್ ಇದು ತಾನೆ -1 and 1, ಅದಕ್ಕೋಸ್ಕರ -1 ಈ ಕಡೆ ಬಂತು, 1 ಅಲ್ಲಿ ಬಂತು. ರೇಂಜು 0 to π ಅಷ್ಟೇ ಅಲ್ವಾ ಸರ್? 0 to π ಮಧ್ಯದಲ್ಲಿ π/2 ಒಂದು ತೆಗೆದುಕೊಳ್ತೀವಿ ಇಲ್ಲಿ. ಎಸ್ ಎಸ್. ಅಲ್ಲಿಗೆ ಮೊದಲನೇ ಚುಕ್ಕೆ ಇಲ್ಲಿದೆ, ಕಾ ಇದು 0. ಕಾ 0 ಅಂದರೆ ಇದೆ ತಾನೆ, ಎಕ್ಸ್ ಆ್ಯಕ್ಸಿಸ್ ಮೇಲೆ 0 ಅಂದರೆ ಅಲ್ಲ, 1 ಅಂದರೆ ರೈಟ್ ಸೈಡ್ಗೆ ಹೋಗಿದ್ದೀವಿ ಅಷ್ಟೇ. ಎಸ್, ಅಲ್ಲಿಗೆ ಬಂತು. ನೆಕ್ಸ್ಟ್ π/2 0 ಅಲ್ವಾ ಸರ್? ಇಲ್ಲಿಗೆ ಬಂತು ಈ ಚುಕ್ಕೆ. 180 ಮೈನಸ್ ಇಲ್ಲಿಗೆ ಬಂತು. ಇದನ್ನು ಜಾಯಿನ್ ಮಾಡೋದು, ಹೀಗೆ ತಂದು ಹೀಗೆ ತಂದು ಹಾಗೆ. ಅದು -1, ಅದು +1. ಕ್ಲಾಸ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ಅಂತಂದಾಗ ನೀವು ಇದನ್ನು 0, 1 ಇಲ್ಲಿ ಸಾರಿ ಹೀಗೆ ಮೂವ್ ಆಗಿದ್ದೀವಲ್ಲ, 1, ಮೇಲೆ ಹೋಗಿಲ್ಲ ಕೆಳಗೆ ಹೋಗಿಲ್ಲ, 0 ಇಲ್ಲಿ 0 ನೋಡಿ. ಕಾಸ್ 90 ಏನು ಅಂತ ನೋಡಿದರೆ ಕಾಸ್ 90 0 ತಾನೆ, 90 0. ಅದಕ್ಕೋಸ್ಕರ ವೈ ಆಕ್ಸಿಸಲ್ಲಿ π/2 ಇದು 0, ಎಲ್ಲೂ ಹೋಗಿಲ್ಲ. ಪಾಯಿಂಟ್ನ ರೆಪ್ರೆಸೆಂಟ್ ಮಾಡೋದು ಇಲ್ಲಿ -1 π ಈ ರೀತಿ ರೆಪ್ರೆಸೆಂಟ್ ಮಾಡ್ಕೋಬಹುದು ಹೈಸ್ಕೂಲ್ ರೀತಿನಲ್ಲಿ ಮಾಡೋದಿದ್ರೆ. ಬಟ್ ಕಾಸ್ ಇನ್ವರ್ಸ್ ಫಂಕ್ಷನ್ ಈ ರೀತಿ ಬರುತ್ತೆ. ಇಲ್ಲಿ ಡೊಮೈನ್ ನಿಮಗೆ ನೀಟಾಗಿ ಗೊತ್ತಿದೆ,
ಇಲ್ಲಿ y ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಅಂತ. ಇಲ್ಲಿ ಡೊಮೈನ್ ಯಾವುದು? ದ ಡೊಮೈನ್ ಈಸ್ -1 and 1. ಇಲ್ಲಿ ರೇಂಜ್ ಈಸ್ 0 to π. ಸೊ ಇನ್ವರ್ಸ್ ಟ್ಯಾನ್ ಫಂಕ್ಷನ್ ಅಂದಾಗ ಮಕ್ಕಳ ಒನ್ಸ್ ಅಗೈನ್ ನೀವಿಲ್ಲಿ ಬರ್ಕೋಬೇಕು. ಯಾವುದನ್ನು? ಟ್ಯಾನ್ ಆಫ್ ಮೈನಸ್ ತೀಟ ಅಗೈನ್ ಮೈನಸ್ ಟ್ಯಾನ್ ತೀಟ. ಸೈನಿಗೆ ಬಂದಾಗೆ ಟ್ಯಾನ್ಗೂ ಬಂದ್ಬಿಡುತ್ತೆ ಒನ್ಸ್ ಅಗೈನ್. ಓಹೋ, ಆಗಿದ್ಮೇಲೆ ರೇಂಜು -π/2 to +π/2 ಬರುತ್ತಲ್ವ ಸರ್? ಡೆಫಿನೆಟ್ಟಾಗಿ ಮಕ್ಕಳು -π/2 to +π/2ನೇ ಬರೋದು. ಓಹೋ, ಓಕೆ. ಈಗ ನಾವು ಟ್ಯಾನ್ ಫಂಕ್ಷನ್ನ ಡಿಫೈನ್ ಮಾಡ್ಕೊಳ್ಳೋಣ. ಈಗ ನಾನು ವೆನ್ ಡಯಾಗ್ರಾಮ್ ರೂಪದಲ್ಲಿ ತೋರಿಸ್ತೀನಿ ನಿಮಗೆ, ಆಮೇಲೆ ನೋಟ್ಸ್ ಬರೆಕೊಳ್ಳೋರಂತೆ. ಈಗ ನೋಡಿ, ಟ್ಯಾನ್ 0 ಬರುತ್ತೆ, ನೋ ಡೌಟ್. ಟ್ಯಾನ್ 0 ಆಮೇಲೆ ಟ್ಯಾನ್ 30 tan 30 degree sin 30 degree by cos 30 1/√3 ತಾನೆ. tan 45 degree ಸರ್ tan 45 degree 1 ಸರ್. sin 45 by cos 45 1 ಸರ್. cos tan 60 degree ಸರ್ √3/1 ಸರ್. √3/1 tan 90 ಸರ್ ಇನ್ಫಿನಿಟಿ. ಆಮೇಲೆ -π/6 -π/4 -π/3 -π/2. ಬ್ಯೂಟಿಫುಲ್. ಈಗ tan 0 tan 30 1/√3 tan 45 1 tan 60 √3/1 tan 90 ಇನ್ಫಿನಿಟಿ, ಪಾಸಿಟಿವ್ ಇನ್ಫಿನಿಟಿ. ಇಲ್ಲಿ -1/√3 -1 -√3/1 -ಇನ್ಫಿನಿಟಿ. ಎಸ್. ಈಗ ಫಂಕ್ಷನ್ ಏನು? FG ಅಂತ ಹಾಕಲ್ಲ, ಟ್ಯಾನ್ ಅಂತ ಹಾಕ್ತೀವಿ. tan 0 ಏನಾಯಿತು? 0. tan π/6 ಸರ್ ಹಿಂಗೆ ಹಾಕ್ಕೊಂಡು ಹೋಗಿ ಸರ್, ಹಿಂಗೆ ಹಾಕ್ಕೊಂಡು ಹೋಗಿ. ಈಗ ಇದು ಇಲ್ಲಿಗೆ ಹೋಗ್ತದೆ, ಇದು ಇಲ್ಲಿಗೆ ಹೋಗ್ತದೆ, ಇದು ಇಲ್ಲಿಗೆ ಹೋಗ್ತದೆ, ಇಲ್ಲಿಗೆ ಹೋಗ್ತದೆ. ಈಗೇನಾಯಿತು? ಬೈಜೆಕ್ಟಿವ್ ಫಂಕ್ಷನ್ ಆಗೋಯ್ತು. ಟ್ಯಾನ್ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ಕರೆಕ್ಟ್. ಯಾಕೆಂದರೆ ಒಂದು ಕೊನೆಗೆ ಹೋಗಿದೆಯಲ್ಲ, ಆಗ ಡೊಮೈನ್ ಏನಾಯಿತು? -π/2 to +π/2. ರೇಂಜ್ ಏನಾಯಿತು? -∞ to +∞ ಕೊಟ್ಟಾಯಿತು ಅಷ್ಟೇ. ಅಲ್ಲಿಗೆ ಟ್ಯಾನ್ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಅಂದಮೇಲೆ ಟ್ಯಾನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇದೇ ಡೊಮೈನ್, ಇದೇ ರೇಂಜ್. ಟ್ಯಾನ್ ಫಂಕ್ಷನ್ನು ಯಾವ ಡೊಮೈನ್, ಯಾವ ರೇಂಜಲ್ಲಿ ಅದು ಬೈಜೆಕ್ಟಿವ್ ಆಗತ್ತೆ ಅನ್ನೋದನ್ನು ತಿಳ್ಕೊಂಡಾಗ ಟ್ಯಾನ್ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತಾ ಇಲ್ವಾ ಅನ್ನೋದು ಚೆಕ್ ಮಾಡಿಬಿಡ್ಬೋದು. ಅಲಾಂಗ್ ವಿತ್ ವೆನ್ ಡಯಾಗ್ರಾಮನ್ನು ಸೇರಿಸ್ಕೊಂಡು ನಾವು ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಓಕೆ. ಈಗ ನಾನು ಡೀಟೇಲಾಗಿ ಬರೆಸ್ತೀನಿ, ಬರ್ಕೊಳ್ಳಿ. tan function is bijective function in domain ಯಾವುದು? -π/2 less than or equal to x less than or equal to π/2 and range
minus infinity less than or equal to y less than or equal to infinity plus infinity minus infinity plus infinity. It is bijective function. Therefore, tan inverse ಎಕ್ಸಿಸ್ಟ್ ಆಗುತ್ತೆ. ಇಲ್ಲಿ ಡೊಮೈನ್ ರೇಂಜ್ ಇಂಟರ್ಚೇಂಜ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಎಕ್ಸಿಸ್ಟ್ ಇನ್ ಡೊಮೈನ್ ಯಾವುದು? ಮೈನಸ್ ಇನ್ಫಿನಿಟಿ ಲೆಸ್ ದನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು ಪ್ಲಸ್ ಇನ್ಫಿನಿಟಿ ಆ್ಯಂಡ್ ರೇಂಜ್ minus pi by 2 less than or equal to y less than or equal to pi by 2. ಎರಡು ಬರೆದ್ಬಿಟ್ಟಿದ್ದೀನಿ, ಬರ್ಕೊಂಬಿಡಿ. ಈಗ ಎರಡದ್ದನ್ನು ಗ್ರಾಫನ್ನು ಕೂಡ ಹಾಕ್ಸಿಸ್ತೇನೆ. ವೆನ್ ಡಯಾಗ್ರಾಮ್ ಮತ್ತು ಗ್ರಾಫ್. ಬರ್ಕೊಂಡ್ರಾ? ಎಸ್. ಈಗ ವಿದ್ಯಾಶಂಕರ್ ಟ್ಯಾನ್ ಫಂಕ್ಷನ್ದು ವೆನ್ ಡಯಾಗ್ರಾಮು ಮತ್ತು ಗ್ರಾಫು, ಟ್ಯಾನ್ ಇನ್ವರ್ಸ್ ಫಂಕ್ಷನ್ದು ವೆನ್ ಡಯಾಗ್ರಾಮು ಮತ್ತು ಗ್ರಾಫು ಇದನ್ನು ಹಾಕಿಸ್ಬೇಕು. ಫಸ್ಟು ಟ್ಯಾನ್ ಫಂಕ್ಷನ್ ವೆನ್ ಡಯಾಗ್ರಾಮು ಎ ಟು ಬಿ ನಿಮಗೆ ತೋರಿಸೋಕ್ಕೆ. ಇದು ಡೊಮೈನ್, ಇದು ರೇಂಜ್. ಡೊಮೈನ್ 0 ಪೈ ಬೈ 3 ಪೈ ಬೈ 4 ಪೈ ಬೈ 6 ಪೈ ಬೈ 2 minus pi by 3 minus pi by 4 minus pi by 6 minus pi by 2 0 1 by root 3 1 root 3 by 1 infinity. ಇಲ್ಲಿ minus 1 by root 3 minus 1 minus root 3 by 1 minus infinity. tan 0 0 ಮಕ್ಕಳ. tan 30 ಅಂದರೆ ಇದು 60 ಇದು. tan 30 ಅಂದರೆ 1 by root 3, tan 45 1, tan 60 root 3 by 1, tan 90 ಇನ್ಫಿನಿಟಿ. ಅದದು ನೀಟಾಗಿ ನೆಗೆಟಿವ್ಗೆ ಹೋಗುತ್ತೆ ಅಷ್ಟೇ. ಇದು ಡೊಮೈನ್ ಬೇಡ, ಅದು ಗೊತ್ತಾಗತ್ತಲ್ಲ, ಆಗಲೆಲ್ಲ ಬರೆಯೋದು ಬೇಡ. ಅಲ್ಲಿಗೆ tan x ಈಸ್ ಈಕ್ವಲ್ ಟು y. ಇಲ್ಲಿ ಟ್ಯಾನ್ ಅಂತ ಬರಿತೀವಿ, x ಈಸ್ ಈಕ್ವಲ್ ಟು y. ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು y ಈ ರೀತಿ ತೆಗೆದುಕೊಳ್ತೀವಿ. ಡೊಮೈನ್ ಬರಿಬೇಕಾರೆ ಇದು ತಾನೇ ಡೊಮೈನ್. minus pi by 2 less than or equal to x less than or equal to plus pi by 2. ಇದನ್ನು ಬ್ರಾಕೆಟಲ್ಲಿ ಬರೆಯದಿದ್ದರೆ minus pi by 2 plus pi by 2 ಈ ರೀತಿ. range minus infinity less than or equal to y less than or equal to plus infinity minus infinity plus infinity. ಇದು it is bijective. ಹೀಗೆ ಬರ್ಕೊಂಬಿಡಿ. ಈಗ ಇದ್ರದ್ದು ಗ್ರಾಫ್ ಹಾಕೋಣ. ಎಸ್, ಗ್ರಾಫ್ ಹಾಕ್ಬೇಕಾದ್ರೆ ಹೇಗೆ ಹಾಕಬೇಕು? ಸೇಮ್ ಟೈಮ್ ಹೀಗೆ ಹಾಕ್ಕೊಳ್ಳೋದು. ಇದು 0. ಗ್ರಾಫ್ ಹಾಕ್ಬೇಕಾದ್ರೆ ಇನ್ಫಿನಿಟಿ ಅನ್ನೋದನ್ನು ನಾವು ಗ್ರಾಫಲ್ಲಿ ಮೆನ್ಷನ್ ಮಾಡೋಕ್ಕಾಗತ್ತೆ ಸರ್? ಮೆನ್ಷನ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಟೆಕ್ನಿಕ್ ಇದೆ ಗ್ರಾಫಲ್ಲಿ, ಅದನ್ನು ಹೇಳ್ತೀನಿ. ಟೆಕ್ನಿಕ್ ಏನು ಅಂತ ಹೇಳ್ತೀನಿ. ಏನಿಲ್ಲ, ಜಸ್ಟು ಟ್ಯಾನ್ ಫಂಕ್ಷನ್ ಹಾಕ್ಬೇಕಾದ್ರೆ ಹೀಗಾಸಿ ಹೀಗೆ ತರ್ತೀರ. ಪಾಸಿಟಿವ್ ಇನ್ಫಿನಿಟಿ ಟು ನೆಗೆಟಿವ್ ಇನ್ಫಿನಿಟಿ ಅನ್ನೋದಕ್ಕೆ, ಇನ್ಫಿನಿಟಿ ಅನ್ನೋದಕ್ಕೆ ಹೀಗೊಂದು ಗೆರೆ ಎಳಿತಾರೆ, ಇನ್ಫಿನಿಟಿ ಅನ್ನೋದಕ್ಕೆ ಹೀಗೊಂದು ಗೆರೆ ಎಳಿತಾರೆ. ಅಂದರೆ ಇದು ಹೋಗ್ತಲೇ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಆ ರೀತಿ. ಇದು ಯಾವ ಜಾಗದಲ್ಲಿ? minus pi by 2ನಲ್ಲಿ. ಆಗ ಏನಾಯಿತು? ಇತ್ತ ಕಡೆಗೆ ಇಲ್ಲಿ ಮೈನಸ್ ಇನ್ಫಿನಿಟಿ, ಇದು ಮೈನಸ್ ಇನ್ಫಿನಿಟಿ, ಇಲ್ಲಿ ಮೈನಸ್ ಇನ್ಫಿನಿಟಿ, ಪ್ಲಸ್ ಇನ್ಫಿನಿಟಿ, ಇದು ಪ್ಲಸ್ ಇನ್ಫಿನಿಟಿ, ಇದು pi by 2.
ರೆಪ್ರೆಸೆಂಟ್ ಮಾಡೋ ಸ್ಟೈಲ್ ಮಕ್ಕಳು. ಏನೋ ಒಂದು ಟೆಕ್ನಿಕ್ ಅಡಾಪ್ಟ್ ಮಾಡಬೇಕಲ್ಲ ಇನ್ಫಿನಿಟಿ ಅನ್ನೋದಕ್ಕೆ, ಅದಕ್ಕೋಸ್ಕರ ಇದು ಟ್ಯಾನ್ ಫಂಕ್ಷನ್ ಆಯಿತು. ಸೊ ಇದು ಇಲ್ಲೇ ಎಲ್ಲ ಬರೆದಿರೋದ್ರಿಂದ ಮತ್ತೆ ಅಲ್ಲಿ ಅಗೈನ್ ಗ್ರಾಫಲ್ಲೂ ಏನು ಬರಿಬೇಕಾದ್ದೇನಿಲ್ಲ. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಈಸ್ ಬೈಜೆಕ್ಟಿವ್ ಅಂತ ಬರೆದ್ಬಿಟ್ಟಿದ್ದೀನಿ. ಡೊಮೈನು ರೇಂಜ್ನು ಕೂಡ ಬರೆದ್ಬಿಟ್ಟಿದ್ದೀನಿ. ಓಕೆ, ಈಗ ಟ್ಯಾನ್ ಇನ್ವರ್ಸ್ದಕ್ಕೆ ಬರೆಯೋಣ. ಓಕೆನಾ? ಈಗ ಟ್ಯಾನ್ ಇನ್ವರ್ಸ್ದಕ್ಕೆ ಇನ್ನೇನಿಲ್ಲ, ಡೊಮೈನು ರೇಂಜು ಇಂಟರ್ಚೇಂಜ್ ಮಾಡ್ಕೊಂಬಿಟ್ಟು ಗ್ರಾಫ್ ಒಂದು ಸ್ವಲ್ಪ ಉಲ್ಟಾ ಹೊಡೆದ್ಬಿಟ್ರೆ ಮುಗಿದೋಯ್ತು. ಎಸ್, ಡೊಮೈನು ರೇಂಜು ಇಂಟರ್ಚೇಂಜ್ ಆಗೋಗ್ಬಿಡುತ್ತೆ ಅಷ್ಟೇ. ಇದು ಬಿ, ಇದು ಎ, ಹೀಗೆ ಗೊತ್ತಾಗುತ್ತೆ. ಆಗ ಟ್ಯಾನ್ ಇನ್ವರ್ಸ್ 0 ಹಾಕಲ್ತೀರ. ಆಮೇಲೆ ಅದೇ ಸರ್ ಮಾಮೂಲಿ ಹೇಗೆ ಬೇಕಾದ್ರೆ ಹಾಕೋಬೋದು, π/3, π/4, π/6 ಮತ್ತು π/2, ಆಮೇಲೆ -π/3, -π/4, -π/6, -π/2 ಹೀಗೆ ಹಾಕೋಬೋದು. ಟ್ಯಾನ್ 0 ಬರುತ್ತೆ. ಎಸ್, ಟ್ಯಾನ್ 0. ಟ್ಯಾನ್ 30 ಅಂತಂದರೆ ಟ್ಯಾನ್ 30 ಅಲ್ವಾ ಮಕ್ಕಳ? ಇದು 6, ಇದು 3, 30. ಟ್ಯಾನ್ 30 ಅಂದರೆ 1/√3. ಎಸ್, ಟ್ಯಾನ್ 45 ಅಂದರೆ 1/2. ಎಸ್, ಟ್ಯಾನ್ 60 ಅಂದರೆ √3/1. ಇದು ಪ್ಲಸ್ ಇನ್ಫಿನಿಟಿ. ಇಲ್ಲಿ ಕೂಡ ನೆಗೆಟಿವು ಅಷ್ಟೇ. -1/√3, -1/2, -√3/1, ಮೈನಸ್ ಇನ್ಫಿನಿಟಿ. ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ. ಇದನ್ನು ಎಕ್ಸು ವೈ ಅಂತ ಇಟ್ಕೊಳ್ತೀವಿ. ಟ್ಯಾನ್ ಇನ್ವರ್ಸ್ ಆಫ್ ಡೊಮೈನ್ ಯಾವಾಗಲೂ ಬರೋದು ಈಸ್ ಈಕ್ವಲ್ ಟು ರೇಂಜ್ ಅಂತಂದರೆ ಇದು ವೈ. ಟ್ಯಾನ್ ಇನ್ವರ್ಸ್ ಆಫ್ ಫಂಕ್ಷನ್ ಆಫ್ ಎ ಡೊಮೈನ್ ಈಸ್ ಈಕ್ವಲ್ ಟು ರೇಂಜ್ ಅಂತ ಹೇಳಿ. ಸೊ ಅಲ್ಲಿಗೆ ಡೊಮೈನ್ ಯಾವುದು ಈ ಕೇಸಲ್ಲಿ? ಇದು ಡೊಮೈನ್ ಬರೆಯೋದು ಹೇಗೆ? -∞ ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು +∞. ಇದನ್ನು -∞, +∞ ಅಂತ ಹೀಗೆ ಬರ್ಕೋಬೋದು. ರೇಂಜ್ ಯಾವುದು ಇಲ್ಲಿ? ಇನ್ವರ್ಸ್ ಫಂಕ್ಷನ್ಗೆ ರೇಂಜ್ ಯಾವುದು? ಇದು ಅಂದರೆ -π/2 ಲೆಸ್ ದೆನ್ ಆರ್ ಈಕ್ವಲ್ ಟು y ಲೆಸ್ ದೆನ್ ಆರ್ ಈಕ್ವಲ್ ಟು +π/2. ಅಲ್ಲಿಗೆ -π/2 +π/2. ಎಸ್, ಇನ್ನು ಗ್ರಾಫ್ ಹೇಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಂಬಿಡಿ. ಇಷ್ಟಕ್ಕೆ ನಾನು ಗ್ರಾಫ್ ಹಾಕ್ಸೋದು, ಇನ್ಯಾವುದಕ್ಕೂ ಗ್ರಾಫ್ ಹಾಕ್ಸೋಕ್ಕೆ ಹೋಗೋದಿಲ್ಲ. ಇನ್ನೆಲ್ಲ ಬರ್ಕೊಂಬಿಟ್ರೆ ಸಾಕು. ಎಸ್, ಸೊ ಗ್ರಾಫ್ ಇನ್ನೇನಿಲ್ಲ, ಹೀಗೆ ಬರುತ್ತೆ. ಎಸ್, ಹೀಗೆ. ಸೊ ಇದು ತಗೋಬೇಕಾರೆ ಹೀಗೆ, ಇನ್ನೊಂದು ಸಾರಿ ಹೀಗೆ ಬರುತ್ತೆ. ಇದು 0. ಎಸ್, π/2ಗೆ ತಾನೇ ಇನ್ಫಿನಿಟಿ ಆಗೋದು. ಇದು ಪಾಸಿಟಿವ್ π/2. ಆಗ ಇದು ಪಾಸಿಟಿವ್ ಇನ್ಫಿನಿಟಿ, ಇದು ನೆಗೆಟಿವ್ ಇನ್ಫಿನಿಟಿ. ನೆಗೆಟಿವ್ ಇನ್ಫಿನಿಟಿ ಇಲ್ಲಿಗೆ ತಾನೇ ಬರೆಯೋದು ನಾವು π/2 ಅಂತ ಇಲ್ಲಿ ಬರ್ತಾ ಇತ್ತು. ಎಲ್ಲಿ π/2, ನೆಗೆಟಿವ್ π/2. ಇದು ನೆಗೆಟಿವ್ π/2, ಇದು ಪಾಸಿಟಿವ್ π/2. ಅಲ್ಲಿಗೆ ಇದು -∞ ಅಂತ ಇಲ್ಲಿ ಬರ್ಕೋಬೇಕಾಗತ್ತೆ ನಾವು. ಪಾಸಿಟಿವ್ ಇನ್ಫಿನಿಟಿ ಹೇಳಕ್ಕ, ಪಾಸಿಟಿವ್ π/2 ಇದ್ದಾಗ ಪಾಸಿಟಿವ್ ಇನ್ಫಿನಿಟಿ, ನೆಗೆಟಿವ್ π/2 ಇದ್ದಾಗ ನೆಗೆಟಿವ್ ಇನ್ಫಿನಿಟಿ. ಈ ರೀತಿ ಗ್ರಾಫ್ ಬರ್ಕೊಳ್ಳಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸುಮ್ಮನೆ ನಾವು ನಿಮಗೆ ಅರ್ಥವಾಗಲಿ ಅಂತ ಬರೆಸ್ತಕ್ಕಂಥದ್ದು ಅಷ್ಟೇ, ಕ್ಲಿಯರಾಗಿ ತಿಳ್ಕೊಂಡಿರಬೇಕು.